ರೈತರು ಕೇಳಿದ್ರು, ಇದು ಫಲವತ್ತಾದ ಭೂಮಿ, ಇದೇನಿದೋ ಮಲೆನಾಡಿನ ರೀತಿಯಲ್ಲಿ ಇಲ್ಲಿ ಬೆಳೆ ಬೆಳೀತಾ ಇದ್ದೀವಿ. ಯಾಕಂದರೆ ಬೆಂಗಳೂರಿನ ಯಾವುದೋ ಒಂದು ನೀರು ಇಲ್ಲಿಗೆ ಬರ್ತದೆ, ಅದರಿಂದಾಗಿ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಅದರಿಂದಾಗಿ ನಮ್ಮನ್ನು ಒಕ್ಕಲೆಬ್ಬಿಸಬೇಡಿ, ನಮ್ಮ ಜಮೀನನ್ನು ಕಿತ್ತು ಯಾರಿಗೋ ಕೊಡಬೇಡಿ, ರಿಯಲ್ ಎಸ್ಟೇಟ್ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು ಅವರು. ಆ ಕಾರಣದಿಂದ ಅವತ್ತು ಬಿಟ್ಬಿಟ್ರು, ಬೇಡ ಇದು ಮಾಡೋದು ಬೇಡ ಅಂತ ಬಿಟ್ರು. ರೆಡ್ ಝೋನ್ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ. ರೆಡ್ ಝೋನ್ ಯಾಕೆ ಮಾಡಿದ್ರು ಅಂದರೆ, ಇಂಥ ಫಲವತ್ತಾದ ಭೂಮಿಗಳನ್ನು ಈ ರಿಯಲ್ ಎಸ್ಟೇಟ್ನವ್ರು ಕಣ್ಣಾಕಿ ಅವುಗಳನ್ನೆಲ್ಲ ಕಬಳಿಸ್ಬಿಟ್ಟು ಅವ್ರು ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡಿಬಿಡ್ತಾರೆ. ಆ ರೈತರನ್ನು ಉಳಿಸೋಣ ಅಂತೇಳಿ ಮಾಡಿದ್ದು. ರೆಡ್ ಝೋನ್ ಇದ್ರು ಅಲ್ಲಿರೋದು ಗ್ರೀನೇ. ರೆಡ್ ಝೋನ್ ಮಾಡಿದ ತಕ್ಷಣ ಮರಗಳು ರೆಡ್ ಆಗಿ ಬೆಳೆಯಲ್ಲ, ಗ್ರೀನ್ ಆಗೇ ಇರ್ತವೆ. ಬೆಳೆ ರೆಡ್ ಆಗಿರಲ್ಲ, ಗ್ರೀನ್ ಆಗೇ ಇರ್ತವೆ ಅಲ್ವಾ? ಹಂಗೆ ಇದೆ. ಆಮೇಲೆ ಅಂಥದ್ರಲ್ಲೂ ಕೂಡ ರಿಯಲ್ ಎಸ್ಟೇಟ್ನವರು 100 ಎಕರೆ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇವತ್ತು 3 ಕೋಟಿ 4 ಕೋಟಿ 5 ಕೋಟಿ ಬಾಳೋ ಜಮೀನನ್ನ 25-30 ಲಕ್ಷಕ್ಕೆ ಅವತ್ತು ತಗೊಂಡಿದ್ದಾರೆ. ಈಗ ತಗೊಂಡು ರಿಯಲ್ ಎಸ್ಟೇಟ್ ಮಾಡಬೇಕಾಗಿದೆ. ಅವರು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ಇವಾಗ ಅದು ಬ್ಲಾಕ್ ಮನಿ ಅಲ್ಲ, ಇದು ಈಗ ವೈಟ್ ಮನಿ ಆಗಬೇಕು ಅಂತ. ರೆಡ್ ಇದ್ದಿದ್ದು ಹೆಂಗೆ ಗ್ರೀನು, ಈಗ ಇಲ್ಲಿ ಬ್ಲಾಕ್ ಇದ್ದಿದ್ದು ವೈಟ್ ಆಗ್ಬೇಕು ಅವ್ರಿಗೆಲ್ಲ. ಆ ಕಾರಣದಿಂದ ಅವ್ರೇನ್ ಮಾಡ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಇದು ಒಳ್ಳೆ ನೋಡಿ, ಆ ನೀರು ನಿಲ್ಲೋಗಳ ಜಾಗಗಳಲ್ಲಿ ನೀವು ಲೇಔಟ್ ಮಾಡಿದ್ರೆ ಕನಿಷ್ಠ ಪಕ್ಷ 5-6 ಅಡಿ ಎತ್ತರ ಮಾಡಬೇಕು. ಅವೆಲ್ಲ ಸಮತಟ್ಟು ಮಾಡಲಿಕ್ಕೆ ಅಂಥ ಪ್ರದೇಶ ಮಾಡೋಕ್ಕೆ ಆಗೋದೇ ಇಲ್ಲ ಅಲ್ಲಿ. ಆಗಿದ್ರೂ ಯಾಕೆ ಮಾಡ್ತಾರೆ? ರಿಯಲ್ ಎಸ್ಟೇಟ್. ಅದು ಮಾತ್ರ ಅಲ್ಲ, ಒಂದು ದೊಡ್ಡ ಇದಿದೆ ಅದರಲ್ಲಿ. 2700 ಎಕರೆ ಜಾಗ ಗೌರ್ಮೆಂಟ್ ಇದ್ದಿತ್ತು, ಸರ್ಕಾರಿ ಜಮೀನು. ಈ ಸರ್ಕಾರ ಬಂದ ಮೇಲೆ 2000 ಎಕರೆ ಮಾಯ ಆಗ್ಬಿಟ್ಟಿದೆ, ದಾಖಲೆ ಸೃಷ್ಟಿ ಆಗ್ಬಿಟ್ಟಿದೆ. 2000 ಎಕರೆಗೆ 4 ಕೋಟಿ ಆದರೆ ಎಷ್ಟಾಯ್ತು? 4,8,000 ಕೋಟಿ ಈ ಸರ್ಕಾರ ಇವತ್ತು ನುಂಗ್ಲಿಕ್ಕೆ ಬೇರೆಯವರನ್ನ ರೆಡಿ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಆ ಕಾರಣಕ್ಕೆ ಅದೇ ಬೇಕು ಅವರಿಗೆ. ಬರೀ 700 ಎಕರೆ ಉಳಿದಿದೆ ಅಂತೇಳಿ ದಾಖಲೆಯಲ್ಲಿದೆ. ಅದೇ ಹಿಂದಿನ ಸರ್ಕಾರ ಇದ್ದಾಗ 2,700 ಎಕರೆ ಇತ್ತು. ಕಾಂಗ್ರೆಸ್.